ಇದನ್ನು ಜೋಡಿಸಿದಷ್ಟು ಇದನ್ನು ಸರಿ ಮಾಡುದಿಲ್ಲ ಅವಳು. ಇವಳು ಅಪ್ಪನಿಗೆ ದೊಡ್ಡ ದೊಡ್ಡ ಪೀಸೇ ಆಗಬೇಕು, ಸಣ್ಣ ಪೀಸ್ ಆಗುದಿಲ್ಲ. ಇದು ಮೊಸರು ಜಾಸ್ತಿ ಆಯ್ತಾ ಅಂತ ವಿಡಿಯೋ ಆದ್ರೂ ಮಾಡಿ ಕೊಡಿ ಮಾರ್ರೆ. ನಾನೇ ತೊಳಿತೇನೆ. ನಾನು ಸತ್ಯ ಆಗಿದ್ರೆ ಗೋವಿಂದ. ಸುಷ್ಮಿತಾ ದೀಪಕ್ ಅವರಿನ್ನಿಲ್ಲ. ಫಸ್ಟ್ ಟೈಮ್ ನಾನು ಕೂಡ 3 kg ಬಿರಿಯಾನಿ ಮಾಡ್ತಿರೋದು. ಉದಾಸೀನ ಅದು ಮೂಟೆ ಅದು. ಸುಶಾನ್ ಒಂದು ಡ್ರಾಯಿಂಗ್ ಮಾಡಿದ್ದಾನೆ ನೋಡಿ, ಕಂಪ್ಲೀಟ್ ಆಗಲಿಲ್ಲ, ಕಲರಿಂಗ್ ಆಗಬೇಕಷ್ಟೇ. ಇದು ಅವನ ಚಿಕ್ಕಿಯೊಬ್ಬರು ಇದ್ದಾರೆ, ಕೃತಿಕಾ ಅಂತೇಳಿ, ನನ್ನ ಚಿಕ್ಕಪ್ಪನ ಮಗಳು. ಹಾಗಾಗಿ ಅವಳಿಗೆ ಕೊಡಲಿಕ್ಕೆ ಅಂತ, ಅವಳದು ಮೊನ್ನೆ ಬರ್ಡೇ ಆಯಿತು, ಹಾಗಾಗಿ ಅವಳಿಗೆ ಕೊಡಲಿಕ್ಕೆ ಅಂತೇಳಿ ಅವನು ಡ್ರಾಯಿಂಗ್ ಮಾಡಿದ್ದಾನೆ ನೋಡಿ. ಇದೀಗ ಕಲರಿಂಗ್ ಕೊಡಬೇಕಷ್ಟೇ. ನೋಡಿ ನನ್ನ ಮಗನ ಹತ್ರ ಕಲರಿಂಗ್ ಇದು ಎಷ್ಟು ನಮೂನೆದ್ದು ಉಂಟು ಅಂತೇಳಿ. ಕೃಷ್ಣನಪ್ಪ ನೋಡಿ ಇಲ್ಲಿ ಇವತ್ತು ಎಲ್ಲಿ ಸೂರ್ಯ ಉದಯಿಸಿದ್ದಾನೆ ಗೊತ್ತಿಲ್ಲ. ಫ್ಯಾನ್ ಒರೆಸ್ತಾ ಇದ್ದಾರೆ ಮಾರ್ರೆ. ಇದೆಲ್ಲ ಮಿರಾಕಲ್ಸ್, ಒಂದೊಂದು ಮಿರಾಕಲ್ಸ್ ಆಗ್ತದೆ ನೋಡಿ. ಅದಿದು ಈ ಮಕ್ಕಳು ಎಲ್ಲಿಲ್ಲ, ಅವಳು ಎದ್ದಿದ್ದಾಳೆ, ಇವನು ಎದ್ದೇಳಲಿಲ್ಲ ಮಗ. ಇದೆಲ್ಲ ನಿನ್ನೆ ಹೋಗಿ ಗಿಫ್ಟ್ ತಗೊಂಡು ಬಂದದ್ದು, ನನ್ನ ಮಗಳ ಲೆಕ್ಕದ್ದು ಇದೆಲ್ಲ ಗಿಫ್ಟ್ಸ್. ಇದು ಆಮೇಲೆ ಮತ್ತೆ ಹೌದಾ, ಇದು ಮಗಳು ತೆಗೆದುಕೊಟ್ಟದ್ದು ಅವಳ ಪಾಕೆಟ್ ಮನಿಯಿಂದ. ಹಾಗೆ ಇದು ಶೇಡಿಂಗ್ ಪೆನ್ಸಿಲ್ಸ್, ಹಾಗೆ ಇದೊಂದು ಲೆಡ್ ಪೆನ್ಸಿಲ್ ತೆಗೆದುಕೊಟ್ಟಿದ್ದಾಳೆ. ಹಾಗೆ ಇದು ನೋಡಿ, ಸಾರಿ ಇದು ಕಲರ್ ಪೆನ್ಸಿಲ್ಸ್ ಅಲ್ಲ, ಕರ್ಮ ಬ್ರಷಸ್. ಇಷ್ಟೆಲ್ಲ ನನ್ನ ಮಗಳು ತೆಗೆಸಿ ಕೊಟ್ಟಿದ್ದಾಳೆ ನೋಡಿ. ಅದೇ ಚಿನಿ ಹುಡ್ಗಲ್ಲ ತೀರ. ಅವಳ ಪಾಕೆಟ್ ಮನಿಯಿಂದ ಅವಳು ತೆಗೆದುಕೊಟ್ಟದ್ದು ಅವಳ ಅಣ್ಣನಿಗೆ ಅಂತೇಳಿ. ಗಂಟೆ ನೋಡ್ಬೋದು, 8:45 ಆಯ್ತು ಇವತ್ತು ಅಲ್ವನಾ. ಇವನೊಬ್ಬ ಹೇಳ್ತಾ ಇಲ್ಲ, ಇವನಿಗೆ ನಿನ್ನೆ ಎಕ್ಸಾಮ್ಸ್ ಮುಗ್ದಿದೆ, ಹಾಗಾಗಿ ಇವತ್ತು ಬರ್ಡೇ ಸೆಲೆಬ್ರೇಷನ್ ಬೇಕು ಅಂತೇಳಿ ಹೇಳಿದ್ದಾನೆ. ಹಾಗಾಗಿ ಹಾಗಾಗಿ ಇವತ್ತು ಬರ್ಡೇ ಸೆಲೆಬ್ರೇಷನ್ ಬೇಕು ಅಂತೇಳಿ ಹೇಳಿದ್ದಾನೆ ನನ್ನ ಮಗ. ಎದ್ದೇಳಿಲ್ಲ ಇನ್ನೂ ಸಹ, ಎಕ್ಸಾಮ್ ನಿನ್ನೆ ಮುಗ್ದಿದಷ್ಟೇ ಅಲ್ಲ, ಹಾಗಾಗಿ ಇವತ್ತು ಸ್ವಲ್ಪ ಮಲಗಲಿ ಅಂತೇಳಿ ಬಿಟ್ಟಿದ್ದೇನೆ. ಅವಳು ಎದ್ದು ತಿಂಡಿ ತಿಂದು ಸಾಯಿತು, ಅವಳು ನೀರು ದೋಸೆ ತಿಂದು, ನಾನು ಸ್ವಲ್ಪ ನಿನ್ನೆದು ಸ್ವಲ್ಪ ಇಟ್ಟು ಬಾಕಿತ್ತು, ಅದರಲ್ಲಿ ನೀರು ದೋಸೆ ಮಾಡಿ ಅವಳು ತಿಂದು. ನಮಗೆ ನಾನು ಇದು ಮಾಡಿದ್ದೇನೆ ಅಂತ ಅಕ್ಕಿದ್ದು. ಇದು ಅಕ್ಕಿದ್ದು, ಅಕ್ಕಿ ಸಜ್ಜಿಗೆ ಅಂತೇಳಿ ಹೇಳ್ತಾರೆ ಇದಕ್ಕೆ. ತುಳುವಲ್ಲಿ ಅರಿತ ಸಜ್ಜಿಗೆ ಅಂತ. ಸ್ವಲ್ಪ ತೆಂಗಿನಕಾಯಿ ಹಾಕಿದೆ, ಮಿಕ್ಸ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ನನ್ನ ಮಗಂದು ಇವತ್ತು ಬರ್ತ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಉಂಟು, ಅದಕ್ಕೋಸ್ಕರ ನೋಡಿ ಚಿಕನ್ ಕ್ಲೀನ್ ಮಾಡ್ತಾ ಇದ್ದೇನೆ. ಚಿಕನ್ ಇದು ಕಬಾಬಿಗೆ, ಅದು ಬಿರಿಯಾನಿಗೆ. ನಿಮಗೆ ಇವತ್ತು ನಾನು 3 kg ಇದು ಬಿರಿಯಾನಿಗೆ, ಇದು ಕಬಾಬಿಗೆ. ನಾನಿವತ್ತು ಇದು ಕ್ಲೀನ್ ಮಾಡ್ತಾ ಇದ್ದೇನೆ. ನಾನಿವತ್ತು ನಿಮಗೆ 3 kg ಚಿಕನ್ ಬಿರಿಯಾನಿ, ಇವತ್ತು 3 kg ಇದ್ದು ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ ನಿಮಗೆ. ಯಾಕೆಂದರೆ ಫಂಕ್ಷನ್ ಏನಾದರೂ ಇದ್ದರೆ, ಬರ್ತ್ಡೇ ಮಕ್ಕಳದೆಲ್ಲ ಇರುವಾಗ ನಾವೇ ಮಾಡೋದು ಅಂತೇಳಿ ಆದರೆ ಈಸಿಯಾಗಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿಕೊಡ್ತೇನೆ ನಾನು ಇವತ್ತು. ಅಂದಾಜೆಲ್ಲ ಹೀಗೇನೆ ಮಾಡಿ, ಟೇಸ್ಟ್ ಹೇಗೆ ಬರ್ತದೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಕೂಡ 3 kg ಬಿರಿಯಾನಿ ಮಾಡ್ತಿರೋದು. ನೋಡ ಹೇಗೆ ಬರ್ತದೆ ಅಂತೇಳಿ. ಎಲ್ಲರದ್ದು ರಿವ್ಯೂ ಎಲ್ಲ ಕೇಳುವ ನಾವು, ನೆಂಟರು ಎಲ್ಲ ಸ್ವಲ್ಪ ಬರ್ತಾರೆ, ನನ್ನ ಹಸ್ಬೆಂಡ್ನ ಫ್ರೆಂಡ್ಸ್ ಬರ್ತಾರೆ, ಹಾಗೆ ನನ್ನ ಅಪ್ಪ ಅಮ್ಮ ಬರ್ತೇನೆ ಹೇಳಿದ್ದಾರೆ, ಹಾಗೆ ರಿವ್ಯೂ ಕೇಳುವ ಎಲ್ಲರ ಹತ್ರ ಸಹ. ಹಾಗೆ
ಚಿಕನ್ ಎಲ್ಲ ತಂದು ಕೊಟ್ಟು ಇಲ್ಲಿ ವಿಡಿಯೋ ಮಾಡ್ಕೊಂಡು ನಿಂತಿದ್ದಾರೆ. ಮಾಡಲಿಕ್ಕೆಲ್ಲ ನಾನು ಕೆಲಸ, ಒಂದು ಚಿಕನ್ ಕೂಡ ಕ್ಲೀನ್ ಮಾಡಿ ಕೊಡುವುದಿಲ್ಲ ನನ್ನ ಗಂಡ. ಉದಾಸೀನ ಅದು ಮೂಟೆ ಅದು. ಇನ್ನೆಲ್ಲ ಅಡಿಗೆ ಎಲ್ಲ ನಾನೇ ಮಾಡಬೇಕಷ್ಟೇ. ಇವತ್ತು ಮಧ್ಯಾಹ್ನಕ್ಕೆ ನಾನು ಅಲ್ತಂಡೆ ಪಲ್ಯ ಹಾಗೆ ಅಲ್ಲ ನಮ್ಮದು ಇದು. ಓ ಇವತ್ತು ನಿನ್ನೆ ರಾತ್ರಿ ಕಂಟಿನ್ಯೂಷನ್ ಮಾಡಿ ಅದು ವಿಡಿಯೋ ಬೇರೆ ಮಾಡ. ಇದನ್ನು ಆಫ್ ಮಾಡಿ ಅದು ವಿಡಿಯೋ ಮಾಡಿ. ಒಂದು 3-4 kg ಚಿಕನ್ ಉಂಟು. ನನ್ನ ಗಂಡ ಹೇಳಿದ್ರು ಇದರಲ್ಲಿ 4 ಅದರಲ್ಲಿ 3 ಅಂತ ಹೇಳಿದ್ದಾರೆ. ಲಾಟ್ ಬಿಡುದು ಆಯ್ತಾ. ಬಿರಿಯಾನಿದು ಯಾರು ಸಹ ತಿನ್ನುವುದಿಲ್ಲ ಪೀಸ್ ಅಂತ ಹೇಳುದು. ಆದರೆ ಗ್ರೇವಿ ಚೆಂದ ಆಗಬೇಕಾದ್ರೆ ಉಂಟಲ್ಲ 3 kg ರೈಸಿಗೆ 3 kg ಚಿಕನ್ ಹಾಕಲೇಬೇಕು, ಇಲ್ಲದ್ರೆ ಚೆಂದ ಆಗೋದಿಲ್ಲ. ಅವರ ಪ್ರಕಾರ ಇದು 3 kg, ಇದು 4 kg ಅಂತೆ. ಅಲ್ಲ ಇದು 3 kg ಅಂತೆ, ಇದು 4 kg ಅಂತೆ. ಅದು ಯಾರಾದ್ರೂ ನಂಬುವ ಮಾತಾ? ನಮ್ಮ ಕಬಾಬಿ ಯಾವುದು? ನಾವು ಕಬಾಬಿಗೆ ನೋಡಿ ಚಿಂತು ಸುಳ್ಳಿ ಅವ್ರದ್ದೇ ಕಬಾಬ್ ಪೌಡರ್ ತಂದಿದ್ದೇನೆ ನಾನು. ತುಂಬಾ ಸೂಪರ್ ಆಗ್ತದೆ ಆಯಿತಾ. ಹಾಗಾಗಿ ಇದೇ ಹಾಕೋದು ಈಗ ನಾವು. ಅಯ್ಯಯ್ಯೋ ಚಿಪ್ಪೆ ಬಿತ್ತು, ಹಾಕ್ತೇನೆ ನೋಡಿ. ಇವತ್ತು ಕೋಳಿ ಸಾವರ ಲೆಕ್ಕದಲ್ಲಿ. ಕತ್ತಿರ್ದಿದೆಯಾ? ಕತ್ತಿರಿ ಇದರಲ್ಲಿ 3 ಪ್ಯಾಕೆಟ್ ಹಾಕಿದೆ ನಾನು ಕಬಾಬ್ ಪೌಡರ್. 3 ಪ್ಯಾಕೆಟ್ ಹಾಕಿದ್ದೇನೆ ನೋಡಿ ಕಬಾಬ್ ಪೌಡರ್. 5-5.5 kg ಉಂಟು ಅನ್ಕೊಳ್ತೇನೆ ನಾನು. ಇದನ್ನು ಜೋಡಿಸಿದಷ್ಟು ಇದನ್ನು ಸರಿ ಮಾಡೋದಿಲ್ಲ ಅವಳು. ತೋರಿಸ್ಲಿಕ್ಕೆ ಈಗ ನಾನೊಂದು 3 ನಿಂಬೆದ ಪುಳಿ ಅಂತ ನಿಂಬೆಹಣ್ಣು ಹಾಕ್ತೇನೆ. ಯಾಕಂದರೆ ಸ್ವಲ್ಪ ಏನು ಹೇಳು, ಇದಕ್ಕೆ ಫಸ್ಟ್ ಹಿಂಡಿಕೊಳ್ತೇನೆ. ಯಾಕಂದರೆ ಅದರದ್ದು ಬೀಜ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸ್ಟಾರ್ಟ್. ಈಗ ಇದರಲ್ಲಿ ನಾನು 3 ಲಿಂಬೆಹಣ್ಣು ತಗೊಂಡಿದ್ದೇನೆ. ಲಿಂಬೆ ಹುಳಿ ನೋಡಿ, ಇದ್ರದ್ದು ಬೀಜ ಎಲ್ಲ ತಕ್ಕೊಳ್ಬೇಕು ನಾವು, ಇಲ್ಲಾದರೆ ಕಹಿ ಬರ್ತದೆ. ಎಷ್ಟು ಬೀಜ ಸಿಕ್ಕಿದೆ ನೋಡಿ. ಬೀಜ ಹಾಕಿದರೆ ಕಹಿ ಆಗ್ತದೆ ಆಯಿತಾ, ಅದಕ್ಕೋಸ್ಕರ ಬೀಜ ಹಾಕೋದಿಲ್ಲ. ಬೀಜ ಹಾಕಿದರೆ ಕಹಿ ಆಗ್ತದೆ ಅಂತೇಳಿ ಎಲ್ಲರಿಗೂ ಸಹ ಗೊತ್ತುಂಟು. ಆದರೆ ಸಹ ನಾನೊಂದು ಎಂತಾದರೂ ಹೇಳಬೇಕಲ್ಲ ವಿಡಿಯೋ ಮಾಡುವಾಗ, ಅದಕ್ಕೋಸ್ಕರ ಹೇಳೋದು. ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ. 1-2-3 ಸ್ಪೂನ್ ಹಾಕ್ಕೊಳ್ತೇನೆ, ಮತ್ತೆ ನೋಡಿಕೊಳ್ಳುವ ಉಪ್ಪು. ಈಗ ಕೈಯಲ್ಲಿ ಬಳೆ ಏನಾದರೂ ಇದ್ದರೆ ಅದೊಂದು ಸ್ವಲ್ಪ ಹೀಗೆ ಮೇಲೆ ಅದು ಸಾಕಿ. ಗೋಲ್ಡ್ ಕಬಾಬ್ ಆಗ್ತದೆ. ಎಲ್ಲಿ ಎಂತ ಹಾಕುದಾ, ನೀರೆಂತ ಸೇರಿಸ್ಬೇಡಿ ಆಯಿತಾ. ಹೀಗೇನೆ ಕಲಸಿದನ್ನು ಸ್ವಲ್ಪ ಎಣ್ಣೆ ಹಾಕು. ಆ ಚಿಕನ್ ಇದ್ದು ನೀರೇ ಸಾಕಾಗ್ತದೆ. ಇದಕ್ಕೆ ಎಕ್ಸ್ಟ್ರಾ ನೀರು ಸೇರಿಸಬೇಕು ಅಂತ ಹೇಳಿರಲಿಲ್ಲ. ಎಂತದ ಅಲ್ಲಿನ ಮುಸುಟು ನೋಡು, ಹಾಗೆ ಪಿಂಟಿಸಿ ಎಲ್ಲ ಕೆಲಸ ಮಾಡ್ತೀವಿ. ಇವಳು ನೋಡಿ ನನ್ನ ರಾಣಿ. ಕೆಲಸ ಉಪ್ಪು ಕಮ್ಮಿ, ಉಪ್ಪು ಕಮ್ಮಿ, ಇಲ್ಲದ್ರೆ ಯಾವಾಗ ಹೀಗೆ ನಕ್ಕಿ ನೋಡೋದು ಆಯ್ತಾ. ಇವತ್ತು ನೆಂಟರು ಬರ್ತಾರಲ್ಲ ಹಾಗೆ. ಸ್ವಲ್ಪ ಉಪ್ಪು ಹಾಕ್ತೇನೆ. ಉಪ್ಪು ಸ್ವಲ್ಪ ಚಪ್ಪೆ. ಉಪ್ಪು ಚಪ್ಪೆ ಅಲ್ಲ ಹಾಕಿದ್ದು, ಸ್ವಲ್ಪ ಕಮ್ಮಿ ಆಗಿದೆ. ಹಾಗೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಇಡುವ. ಇದು ಇನ್ನೂ 1 ಗಂಟೆ ಆಗ್ತಾ ಬಂತು. ಇದು ರಾತ್ರಿಗೆ ನಾನು ಈಗಲೇ ಇದು ಮಾಡ್ತಾ ಇರೋದು. ಯಾವಾಗಲೂ ನಾವು ಉಂಟಲ್ಲ ಇಷ್ಟಿಷ್ಟು ದೊಡ್ಡ ಪೀಸ್ ಮಾಡೋದಿಲ್ಲ ಕಬಾಬ್, ನಮ್ಮಲ್ಲಿ ಚಿಕ್ಕ ಚಿಕ್ಕ ಪೀಸ್ ಮಾಡೋದು. ಆದರೆ ನನಗೆ ಬಡಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಈ ಸಣ್ಣ ಸಣ್ಣ ಪೀಸನ್ನು. ಅದಕ್ಕೋಸ್ಕರ ನಾನು ಇವತ್ತು ದೊಡ್ಡ ದೊಡ್ಡ ಪೀಸೇ ತರಿಸಿದ್ದೇನೆ. ಇದಾದರೆ ನಾವು ಒಂದೊಂದು ಪೀಸ್ ಬಡಿಸಲಿಕ್ಕೆ ಸರಿ ಆಗ್ತದೆ ನಮಗೆ. ಇವಳ ಅಪ್ಪನಿಗೆ ದೊಡ್ಡ ದೊಡ್ಡ ಪೀಸೇ ಆಗಬೇಕು, ಸಣ್ಣ ಪೀಸ್ ಆಗೋದಿಲ್ಲ. ಹಾಗೇನಿಲ್ಲ, ಹಾಗಾಗಿ ಚಂದ ಎಳ್ಕೊಳ್ಬೇಕಲ್ಲ ಕಬಾಬಿಗೆ ಮಸಾಲೆ. ಅದಕ್ಕೋಸ್ಕರ ನಾನು ಬೇಗನೆ ಇದನ್ನು ಚಂದ ಮಿಕ್ಸ್ ಮಾಡಿ ಇಡ್ತಾ ಇದ್ದೇನೆ. ಪಾತ್ರೆ ಸ್ವಲ್ಪ ದೊಡ್ಡದೇ ತಗೊಳ್ಳಿ,
ಚೆಂದ ಮಿಕ್ಸ್ ಮಾಡಬೇಕಲ್ಲ, ಹಾಗಾಗಿ ಆಯಿತು ನೋಡಿ. ಇದಿಷ್ಟು ಸಾಕು. ಇದು ಹೀಗೆ ಇರಲಿ. ಬೇಕಿದ್ರೆ ಫ್ರಿಜ್ಜಲ್ಲಿ ಸಹ ಇಟ್ಕೊಳ್ಬೋದು ನಿಮಗೆ ಬೇಕು ಅಂತೇಳಿ. ಆದರೆ ನಾನು ಹೀಗೆ ಇಡ್ತಾ ಇದ್ದೇನೆ. ಇಲ್ಲಿ ಆದರೂ ಒಂದು ಮೂಲೆಯಲ್ಲಿ ಮುಚ್ಚಿಟ್ಟು ಬಿಡುವ. ಮತ್ತೆ ಬಾಗಿಲು ಓಪನ್ ಮಾಡಿ ಇಡಿ, ಬೆಕ್ಕು ತಗೊಂಡು ಹೋಗ್ಲಿ. ಬೆಕ್ಕಿದ್ರೆ ಎಲ್ಲ ತಗೊಳ್ಳೋದು. ಮತ್ತೆ ಉಂಟ ನಮ್ಮಲ್ಲಿ ಬೆಕ್ಕು ನಾಯಿ ಎಲ್ಲ ಉಂಟು. ನಿಮಗೆ ರುಚಿ ರುಚಿಯಾಗಿ ಮಾಡಿ ಕೊಡ್ತೇನಲ್ಲ, ಅದಕ್ಕೆ ಚರ್ಬಿ ಬಂದಿದೆ ತಿಂದು ತಿಂದು. ಅದೇ ಇದಾಯ್ತಲ್ಲ. ಈಗ ಇದು ಬಿರಿಯಾನಿಗೆ ಆಯ್ತಾ. ಬಿರಿಯಾನಿಗೆ ನೋಡಿ, ಇದರಲ್ಲಿ ಒಂದು 3 kg ಚಿಕನ್ ಉಂಟು. ಇದಕ್ಕೀಗ ಹಾಕ್ಕೊಳ್ತೇನೆ ಮಸಾಲೆ ಅಂದರೆ ಇದಕ್ಕೆ ಉಪ್ಪು, ಮಂಜಾದ ಪುಡಿ ಸ್ವಲ್ಪ ಕಡಕ್ಕಾಗಿ ಹಾಕ್ಕೊಳ್ಳಿ, ಚಂದ ಇಳ್ಕೊಳ್ತದೆ ಆಗ. ಹಾಗೆ ಸ್ವಲ್ಪ ಅರಿಶಿನ ನೋಡಿ, ಅರಶಿನ. ಹಾಗೆ ಇಲ್ಲಿ 1 ಪ್ಯಾಕೆಟ್ ಅಷ್ಟು ಮೊಸರು ಆಯಿತಾ. 1 ಪ್ಯಾಕೆಟ್ ಫುಲ್ ಹಾಕ್ಕೊಳ್ತೇನೆ. ಮೊಸರು ಹಾಕೋದ್ರಿಂದ ಉಂಟಲ್ಲ ಗ್ರೇವಿ ಕೂಡ ತುಂಬ ಆಗ್ತದೆ. ಹಾಗೆ ಚಂದ ನೆನೀತದೆ, ಸಾಫ್ಟ್ ಆಗ್ತದೆ ಚಿಕನ್ ಸಾಫ್ಟ್ ಆಗಲಿಕ್ಕೆ ಯಾವಾಗಲೂ ಮೊಸರು ಹಾಕ್ಕೊಳ್ಳೋದು. ಮೊಸರನ್ನ ಅಲ್ವಾ, ಮೊಸರು, ಖಾಲಿ ಮೊಸರು. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಡುವ. ಇದು ಚೆನ್ನಾಗಿ ನೆನಿಬೇಕಾಯ್ತಾ ಚಿಕನ್. ಮೊಸರಲ್ಲಿ ಮಿಕ್ಸಿಗೆ ಹಾಕ್ಲಿಕ್ಕೆ ಆಗುದಿಲ್ಲ. ಮಿಕ್ಸಿಗೆ ಹಾಕಿದ್ರೆ ಚಿಕನ್ ಎಲ್ಲ ತುಂಡಾಗುದಿಲ್ಲ. ಮಿಕ್ಸ್ ಆಗ್ತದೆ. ಸ್ವಯ ಇಲ್ಲವಾ ನಿಂಗೆ ಸ್ವಲ್ಪ ಸಹ? ನಿಂಗೆ ಉಂಟಲ್ಲ ಖಾಲಿ ಕಾಮಿಡಿ ಮಾಡಲಿಕ್ಕೆ ಮಾತ್ರ ಗೊತ್ತಿರೋದು, ಮತ್ತೆ ತಿನ್ನಲಿಕ್ಕೆ ಮತ್ತೆಂತ ಗೊತ್ತಿಲ್ಲ ನನ್ನ ಗಂಡನಿಗೆ ಆಯ್ತಾ. ಇದು ಮೊಸರು ಜಾಸ್ತಿ ಆಯ್ತಾ ಅಂತ ಹೇಳ್ತಾ ಉಂಟು. ಇಲ್ಲವ, ಅದು ಚಂದ ನೆನಿಬೇಕಾ. ಇಂಥ ನೆನೆಯಲು ಮಳೆಗೆ ನೆನಲಿಕ್ಕೆ ಹಸಿ ಹಸಿ ತಿನ್ನೋದು ಉಂಟು ನಾರಕ್ಕದು. ಸ್ವಲ್ಪ ಉಪ್ಪು ಹಾಕು ನೋಡ ನಿನ್ನ ಕೈಯಾರೆ. ಉಪ್ಪು ಹೇಳಲಿಕ್ಕೆ ಸಹ ಎದುರಿಗೆ ಆಗ್ತದೆ. ಸೊರ ಸುರಿದೆ ಇಲ್ಲೆಲ್ಲ. ನಿಂಗೊಂದು ಉಪ್ಪೆಲ್ಲಿ ಉಂಟಂತ ಸಹ ಗೊತ್ತಿಲ್ಲ. ಮತ್ತೆ ಎಂತ ನೀನು ಕೆಲಸ ಹೆಲ್ಪ್ ಮಾಡೋದು ನನಗೆ? ನಾನು ಸ್ವಲ್ಪ ಹೆಲ್ಪ್ ಕೇಳಿದೆ ಆಯ್ತು, ಅದಕ್ಕೆ ಹೇಳೋದು ಅದಾಗುದಿಲ್ಲ ಇದಾಗುದಿಲ್ಲ ಹೇಳ್ತಾರೆ ಹೆಲ್ಪ್ ಕೇಳಿದರೆ. ಮತ್ತೆ ಎಂತ ಇವರು ಹೆಲ್ಪ್ ಮಾಡೋದು? ಅದಕ್ಕೆ ನಾನು ಹೇಳಿದೆ ಹಾಗಿದ್ರೆ ಸ್ವಲ್ಪ ನನಗೆ ವಿಡಿಯೋ ಆದರೂ ಮಾಡಿ ಕೊಡಿ ಮಾರ್ರೆ, ಬೇರೆ ಎಂತ ಹೆಲ್ಪ್ ಮಾಡೋದಿಲ್ಲಲ್ಲ ನೀವು ಅಂತ ಹೇಳಿದೆ. ಅದಕ್ಕೋಸ್ಕರ ಹೀಗೆ ನೋಡಿ ಚೆನ್ನಾಗಿ ನೆನಿಬೇಕು ಚಿಕನ್. ಹೀಗೆ ತಿನ್ಬೋದು ಅಂತ ಬೇಕಿದ್ರೆ ತಿನ್ಬೋದಾ? ತಿನ್ನು ನೀನೆ. ಅಲ್ಲ, ನಾಳೆ ಬೆಳಿಗ್ಗೆವರೆಗೆ ಇರಲಿ ಮತ್ತೆ ತಿನ್ನುವ ಅಂತ. ಪಯಗಂಜಿ ಅಂತ ಹೇಳಿದಾಗ ಪಯಗಂಜಿ ಅಲ್ಲಿ ಉಂಟಲ್ಲ, ನಿನ್ನೆ ಪಯಗಂಜಿ ಮಾಡಿಟ್ಟಿದ್ದೇವೆ ಆಯ್ತು. ಅದನ್ನೀಗ ಊಟ ಮಾಡಬೇಕು. ಹಸಿವಾಗ್ತಾ ಉಂಟು ಜೋರು. ಇಷ್ಟು ಮಾಡಿಟ್ಟಲ್ಲ, ಇನ್ನು ಕೆಲಸಗಳು ಬೇಗ ಬೇಗ ಆಗುತ್ತೆ. ಇದೇ ದೊಡ್ಡ ಕೆಲಸ. ಇನ್ನು ನೋಡಿ ಪಾತ್ರ ಒಂದಿಷ್ಟು ರಾಶಿ ಬೀಳ್ತದೆ. ಇದೆಲ್ಲ ಕೆಲಸ ಮುಗಿಸೋ ಹೊತ್ತಿಗೆ ಅದು ತೊಳಿಲಿಕ್ಕೆ ನನ್ನ ಗಂಡನಿಗೆ ನಾನು ತೊಳಿತೇನೆ, ಗ್ಯಾರಂಟಿ ಅಲ್ಲ. ನಿನ್ನಾಣೆ ತೊಳೆದ್ರೆ ವಿಡಿಯೋ ಮಾಡ್ತೇನೆ ಆಯ್ತಾ. ತೊಳೆಯೋದಿದ್ರೆ ಇಲ್ಲ ವಿಡಿಯೋ. ನಿನ್ನಾಣೆ ತೊಳಿತೇನೆ. ನಾನು ಸತ್ಯ ಆಗಿದ್ರೆ ನಾನು ಸತ್ಯ ನಾನು ನನ್ನಾಣೆ ಯಾವಾಗ ಹೇಳಿದ್ರಿ ನೋಡಿ. ನಾನು ಸತ್ತ ಲೆಕ್ಕವೇ, ಬದುಕಿದ ಲೆಕ್ಕ ಹಿಡಿಲಿಕ್ಕಿಲ್ಲ. ನಾನು ಸತ್ತ ಲೆಕ್ಕವೇ, ಸತ್ತೆ ಗೋವಿಂದ. ಇನ್ನು ಮಾಮ್ಸ್ ಡೈರಿ ಸುಷ್ಮಿತಾ ದೀಪಕ್ ಅವರು ಇನ್ನಿಲ್ಲ. ಗೊಟಕ್ ಮಾಮ್ಸ್ ಡೈರಿ ಸುಷ್ಮಿತಾ ದೀಪಕ್ ಅವರು ಇನ್ನಿಲ್ಲ. ಗೊಟಕ್ ಓಂ ಶಾಂತಿ ಹಾಕ್ಬೇಕಷ್ಟೇ. ಮತ್ತೆ ಹುಟ್ಟಿ ಬರಬೇಡ. ನಿನ್ನಲ್ಲಿಗಂತೂ ಬರುವುದಿಲ್ಲ ಹುಟ್ಟಿ ಆಯ್ತಾ. ಇಲ್ಲಿ ಒಟ್ಟು 2 kg ಈರುಳ್ಳಿ ತಗೊಂಡಿದ್ದೇನೆ. ಅದರಲ್ಲಿ ದೊಡ್ಡ 3 ಈರುಳ್ಳಿ ಉದ್ದದ್ದಕ್ಕೆ ಹೆಚ್ಕೊಂಡಿದ್ದೇನೆ. ಹಾಗೆ ಉಳ್ದದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದರಲ್ಲಿ ಒಂದು 20 ರೂಪಾಯಿದು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 20 ರೂಪಾಯಿದು ಪುದೀನ ಸೊಪ್ಪು ಇದೆ. ಹಾಗೆ ಇಲ್ಲಿ ಒಂದು ಎಷ್ಟು ಹೇಳೋದು, ಒಂದಿಷ್ಟು ಶುಂಠಿ ತಗೊಂಡಿದ್ದೇನೆ. ಹಾಗೆ ಒಂದು 5 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು 5 ಟೊಮ್ಯಾಟೊ,
ಇದನ್ನೆಲ್ಲ ಸಣ್ಣ ಸಣ್ಣಗೆ ಹೆಚ್ಕೊಂಡು ಇದಕ್ಕೆ ಹಾಕ್ಕೊಡು. ಇದನ್ನೆಲ್ಲ ರುಬ್ಲಿಕ್ಕೆ ಇದನ್ನೆಲ್ಲ ಸಣ್ಣ ಸಣ್ಣ ಕಟ್ ಮಾಡಿಕೊಡುವ. ಬೆಳ್ಳುಳ್ಳಿ ನೋಡಿ ಈ ಥರ ಸುಲಿಲಿಕ್ಕೆ, ಟೊಮೆಟೊ ಕಟ್ ಮಾಡಲಿಕ್ಕೆ ನನಗೊಬ್ಬರು ಹೆಲ್ಪಿಂಗಿಗೆ ಜನ ಬಂದರು. ಇದು ಒಂದು 5 ಟೊಮೆಟೊ. ಬೆಳ್ಳುಳ್ಳಿಯನ್ನು ಈ ಥರ ಸುಲಿಯಿರಿ, ಸುಲಿದು ಹಾಕ್ಕೊಳ್ಳಿ. ಇಲ್ಲಿ ನೋಡಿ ಒಂದು 30 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ. ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಮತ್ತು ಬಿರಿಯಾನಿ ಮಸಾಲ ಸಹ ಸ್ವಲ್ಪ ಹಾಕಲಿಕ್ಕುಂಟು. ಇದು ಹಾಗೆ ಹೆಚ್ಚಿಟ್ಕೊಂಡಂಥ ಟೊಮೆಟೊ ಇದಕ್ಕೆ ಹಾಕ್ಕೊಳ್ತೇನೆ. ಇದೆಲ್ಲ ರುಬ್ಲಿಕ್ಕೆ ಆಯಿತಾ, ಇದೆಲ್ಲ ರುಬ್ಲಿಕ್ಕೆ ಇನ್ನೂ ಸಹ ಹಾಕ್ಲಿಕ್ಕುಂಟು. ಏನೆಲ್ಲ ಹಾಕಬೇಕು ಅಂತೇಳಿ ತೋರಿಸ್ತೇನೆ ನಾನು. ಇದಕ್ಕೆ ಉಂಟಲ್ಲ ಒಂದು 150 ಗ್ರಾಮಷ್ಟು ಇದು ಕ್ಯಾಶು ಕೂಡ ಹಾಕ್ಕೊಳ್ಬೇಕು. ನಾನು ಇದರಲ್ಲಿ 100 ಗ್ರಾಮ್ ಇದ್ದುಂಟು. ಒಂದು ಪ್ಯಾಕೆಟ್ ಫುಲ್ ಹಾಕ್ತೇನೆ, ಇನ್ನೊಂದು ಪ್ಯಾಕೆಟ್ ಅರ್ಧ ಹಾಕ್ಕೊಳ್ತೇನೆ. ಇದು ಕ್ಯಾಶು 200 ಗ್ರಾಮ್ ಕೂಡ ಹಾಕ್ಕೊಳ್ಬೋದು. ನಾವು ಕ್ಯಾಶು ಹಾಕಿದಷ್ಟು ಗ್ರೇವಿ ಸೂಪರಾಗಿ ಬರ್ತದೆ, ತುಂಬಾ ಟೇಸ್ಟಿಯಾಗಿ ಬರ್ತದೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು 200 ಗ್ರಾಮ್ ಕೂಡ ಹಾಕ್ತೇನೆ, ಯಾಕಂದರೆ 3 kg ಬಿರಿಯಾನಿ ಮಾಡ್ತಿರೋದಲ್ಲ, ಅದಕ್ಕೋಸ್ಕರ ಹಾಕ್ತಾಯಿದ್ದೇನೆ. ಇದಕ್ಕೆ ಈಗ ನೋಡಿ ಒಂದು ಅಂಗೈಯಷ್ಟು ಪೆಪ್ಪರ್ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೀಗ ಒಂದು 3-4 ಸ್ಪೂನಷ್ಟು ಕೊತ್ತಂಬರಿ ಹಾಕ್ಕೊಳ್ಳುವ. 4-5 ಸ್ಪೂನಷ್ಟು ಹಾಕ್ಕೊಳ್ಬೋದು. ಮಸಾಲೆಗೆ ಇಷ್ಟೇ, ಇದನ್ನಿಷ್ಟನ್ನು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳುವ. ಇದರಲ್ಲಿ 3 kg ಅಷ್ಟು ಅಕ್ಕಿ ಉಂಟು. ಇದನ್ನು ಚೆನ್ನಾಗಿ ತೊಳಿತಾ ಇದ್ದೇನೆ. 1-2 ಸಲ ತೊಳೆದು 3ನೇ ಸಲದ್ದು ನೀರನ್ನು ಇದರಲ್ಲೇ ಹಾಕಿಡಿ ಆಯಿತಾ. ಹಾಗೆ ಇಲ್ಲಿ ನೀರಿಟ್ಟಿದ್ದೇನೆ ಒಂದು ಪಾತ್ರೆಯಲ್ಲಿ, ದೊಡ್ಡ ತೋಪಲ್ಲಿ ನೀರಿಟ್ಟಿದ್ದೇನೆ. ಇದಕ್ಕೆ ಮುಚ್ಚಳ ಮುಚ್ಚಿಡುವ. ಇದು ಅನ್ನ ಮಾಡಲಿಕ್ಕೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ. ಇಲ್ಲಿ ಸ್ವಲ್ಪ ಪಲಾವ್ ಎಲೆ ಹಾಕ್ಕೊಳ್ಳಿ, ಹೈಟ್ ಬರ್ಕೊಂಡು ತೊಗೊಳ್ಳಿ. 2-3 ಎಲೆ ಪಲಾವ್ ಎಲೆ, ಉಪ್ಪು ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಎಣ್ಣೆ, ಉಪ್ಪು ಸ್ವಲ್ಪ ಖಡಕ್ಕಾಗಿ ಹಾಕ್ಕೊಳ್ಳಿ. ಒಂದಿಷ್ಟು ಲವಂಗ, ಒಂದಿಷ್ಟು ಸ್ಟಾರ್ ಹಾಕ್ಕೊಳ್ತಾ ಇದ್ದೇನೆ. 4 ಏಲಕ್ಕಿ, ಒಂದಿಷ್ಟು ಚಕ್ಕೆ, ನಂದಾಜಲ್ಲಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಬಡ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದು ಚೆನ್ನಾಗಿ ಕುದೀಲಿ ನೀರಾಯ್ತಾ. ಇದು ಅನ್ನ ಮಾಡಲಿಕ್ಕೆ ಇಟ್ಟ ನೀರು ಚೆನ್ನಾಗಿ ಕುದಿಬೇಕು. ಈ ಸೆಕೆಗೆ ಅಡುಗೆ ಮನೆಯಲ್ಲಿ ನಿಲ್ಲಿಕ್ಕೆ ಆಗ್ತಾ ಇಲ್ಲ, ತುಂಬ ಅಂದರೆ ತುಂಬ ಸೆಕೆ ಉಂಟು ನಮ್ಮ ಊರಲ್ಲಿ. ಇಲ್ಲಿಗೆ ಇದನ್ನು ರುಬ್ಕೊಳ್ಬೇಕು. ಹಾಗೆ ಅಕ್ಕಿಯನ್ನು ಸ್ವಲ್ಪ ತೊಳೆದಿಟ್ಕೊಳ್ತೇನೆ ನಾನು. ಇದರಲ್ಲಿ 3 kg ಅಷ್ಟು ಅಕ್ಕಿ ಉಂಟು, 3 kg ಇದೆ. ಸ್ವಲ್ಪ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೊಳ್ತೇನೆ ನಾನು, ನೈಸಾಗಿ ರುಬ್ಕೊಳ್ಳಿ. ಇಲ್ಲಿ ನಾವು ಚಿಕನ್ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೇವಲ್ಲ, ಅದನ್ನು ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಉಂಟು. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ. ಮೀನು ಫ್ರೈ ಮಾಡ್ತೇವೆ ನೋಡಿ, ಆ ಥರ ಶಾಲು ಫ್ರೈ ಮಾಡಬೇಕು ಚಿಕನನ್ನು. ಫ್ಲೇಮ್ ಮಾತ್ರ ಹೈ ಫ್ಲೇಮ್ ಇಟ್ಕೊಳ್ಳಿ, ಯಾಕಂದರೆ ನೀರು ಬಿಡ್ತದೆ ಚಿಕನ್. ಹಾಗಾಗಿ ಒಂದೊಂದು ಚಿಕನ್ ಹಾಕ್ಕೊಳ್ತೇನೆ. ಇದು ಚೆನ್ನಾಗಿ ಫ್ರೈ ಆಗಲಿ. ಎರಡು ಸೈಡ್ ಕೂಡ ಚೆನ್ನಾಗಿ ಈ ಥರ ಶಾಲು ಫ್ರೈ ಮಾಡಬೇಕು. ಮೀನು ಫ್ರೈ ಮಾಡಿದಾಗ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕಿತ್ತು ಚಿಕನ್, ಆಗಲೇ ಟೇಸ್ಟ್ ಆಗ್ತದೆ ನಮ್ಮ ಬಿರಿಯಾನಿ.
ಬಿಸಿಗೆ ನನ್ನ ಮುಖ ನೋಡಿ ಇದು ಬಾಡಿ ಹೋಗಿದೆ ಅಂತೇಳಿ. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ ನಿನ್ನ ಮುಸುಡು ನೋಡಿ ನಾವು ಬಿರಿಯಾನಿ ತಿನ್ನಬಹುದೇ. ವಿಡಿಯೋ ನೋಡಿದ್ರೆ ಇಲ್ಲಾದ್ರೆ ಯಾರು ತಿನ್ನಕ್ಕಿಲ್ಲ, ನಾನು ಅಮ್ಮನೆ ಮಾಡ್ತೀನಿ ಮಾರಾಯ. ಇದೆಂತ ಅದು ರೈಸಿಗೆ ಇವಳು ನಮ್ಮ ಮನೆಯ ಕರೆಕ್ಟಾದ ಕುಕ್ಕರ್ ಇವಳು, ಈ ಮಹಾನುಭಾವ ಮಗ ಮುಟ್ಲೆ ಹಂಚಿದಿಲ್ಲ ಮಗ ಪಾತ್ರ ಮಗ ತೋಪು ಅವು ಕರಾನು ಅದು ಸಾರಿ ಬೇಯಲಿಲ್ವಾ, ಅದು ಗ್ರೇವಿ ಜೊತೆಗೆ ಇನ್ನೂ ಬೇಯ್ತಿಜ ಮಗು ಎರಡು ಗ್ರೇವಿ ಜೊತೆಗೆ ಒಂಚೂರು ಬೇಯ್ತಿಜ ಮಗನೇ ಅಲ್ಲಿ ಹೈ ಫ್ಲೇಮಲ್ಲೇ ಇರಬೇಕು ರೀ. ಅಮ್ಮ ಅವು ಬೇಯ್ತಿಜ ಅಮ್ಮ ಅವಳ ಮಲ ಮಲ್ಲ ಪೀಸುಲ ಮಾಡಿ ಬೇಯಿಸಿ ಬಂದವರಿಂದ ಅಷ್ಟಾಗ್ತದೆ. ಇನ್ನೇನು ಪಾಡ ಇದ್ದ ಇದೇ ಪಾಡ ಗ್ರೇವಿ ಇವಾಗ ಮತ್ತೆ ಯಾವ್ದು ಸಹ ವೇಸ್ಟ್ ಮಾಡ್ಲಿಕ್ಕಿಲ್ಲ, ಇದನ್ನು ಸಹ ಹಾಗೆ ವೇಸ್ಟ್ ಮಾಡ್ಲಿಕ್ಕಿಲ್ಲ. ಇದನ್ನು ಮತ್ತೆ ಗ್ರೇವಿಗೆ ಹಾಕೊಂಡು ನಾನೀಗ ಬಿರಿಯಾನಿ ಮಾಡ್ತಿದ್ರೆ ಇದನ್ನು ಬಿಸಾಕ್ತಿದ್ದೆ. ನೀನಲ್ಲ ಮಾಡಿದ್ದು, ನಾನು ಮಾಡಿದ್ದು ಬಿಸಾಡುದಿಲ್ಲ. ಯಾವ್ದು ಸಹ ವೇಸ್ಟ್ ಮಾಡ್ಲಿಕ್ಕಿಲ್ಲ, ಸೇವ್ ಮಾಡಬೇಕು. ನೀ ಗಡಿ ಗಡಿ ಕೈ ಅಂತ ತೆಗೆದು ನೆಕ್ಕು ಅದನ್ನು ಕೈಯಲ್ಲಿ ಸರಿಯಾಗುದಿಲ್ಲ, ಕೈ ನೆಕ್ಕು ಅಂತ ಚಂದ ನೆಂದಿದೆ ಆಯ್ತಾ. ಅಲ್ಲಿ ನೀರಿಟ್ಟದು ತೋರಿಸುವ ಬಾ. ಅಕ್ಕಿ ಯಾರು ತೊಳೆದು? ಅಕ್ಕಿ ನಾನೇ ತೊಳಿದದ್ದು ಇವತ್ತು. ನೀವು ತೊಳಿಲಿಕ್ಕೆ ಮಸಾಲೆ ಹೇಳಲೇ ಇಲ್ಲ. ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ಅದನ್ನು ಹೇಳಲಿಕ್ಕಿಲ್ಲ. ತೋರಿಸಿದ್ದೇನೆ ಆಗ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಅಂತ ಹೇಳಿದ್ದೇನೆ. ಸಣ್ಣ ಮಿಕ್ಸಿಗೆ ಸ್ವಿಚ್ ಹಾಕ್ಲಿಕ್ಕೆ ಹೇಳಿದ್ದೆ. ಈಗೊಳ್ಳಿ ಕುದೀತಾ ಉಂಟು. ನೀವು ನೋಡಿ, ಇದು ಬಸಿಲಿಕ್ಕೆ ನಿಮ್ದು ಹೆಲ್ಪ್ ಬೇಕಿತ್ತ ನನಗೆ. ನೀವೀಗ ಹೊರಟಿದ್ದೀರಲ್ಲ, ಯಾರು ಬರುದಿಲ್ಲ ಹೆಲ್ಪಿಗೆ, ನಾನೊಬ್ಳೆ. ಗೊತ್ತಾಯ್ತಾ? ಇದಕ್ಕೀಗ ಅಕ್ಕಿ ಹಾಕ್ಬೇಕಾಯ್ತಾ. ನಮ್ಮದು ಹೇಳ್ಬೇಕಾ ನೋಡಿ ಅಂತ ಇವತ್ತರ ಫುಲ್ ತೂಪಲ್ಲಿ. ನಮ್ಮದು ಎಂತ ಸ್ಲ್ಯಾಬ್ ಉಂಟಲ್ಲ, ತುಂಬ ಚಿಕ್ಕದಾಗಿ ಉಂಟಲ್ಲ, ನನಗೆ ಅಡುಗೆ ಮಾಡಲಿಕ್ಕೆ ಆಗುದಿಲ್ಲ ಮಾರೆ. ಒಂದು ಬಗೆ ನೀನು ನೆಕ್ಸ್ಟ್ ಜನ್ಮದಲ್ಲಿ ದೊಡ್ಡ ಸ್ಲ್ಯಾಬ್ ಅಲ್ಲಿ ಮದುವೆ ಆಗು ಆಯ್ತಾ. ನಮ್ಮ ಮನೆ ನೋಡಿ ಮತ್ತೆ ಮದುವೆ ಆಗ್ತೇನೆ ನೆಕ್ಸ್ಟ್ ಜನ್ಮದಲ್ಲಿ. ನೋಡಿ ನೀರು ಕುದೀತಾ ಉಂಟು, ಅಕ್ಕಿ ಹಾಕ್ತಾ ಇದ್ದೇನೆ. ಒಮ್ಮೆಲೆ ಹಾಕ. ಇಲ್ಲದು ಈ ಥರ ಹಾಕಿದರೆ ಅದು ಸುರು ಇದು ಬೆಂದೋಗ್ತದೆ ಅಂತ ಒಂದು ಪೂರ್ತಿ ಹಾಕಿಕೊಂಡು ಇಜ್ಜಿ ಗೊಪ್ಪ ಇಂತ ಒಂದೇ ಬೋರ್ಡು ಗೊತ್ತುಂಡ. ನಮ್ಮೂರಲ್ಲಿ ಗ್ಯಾಸ್ ಕೂಡ ಇಲ್ಲ ಮಾರ್ರೆ, ಗ್ಯಾಸ್ ಇದ್ದು ಸಹ ಭಾರಿ ಕಷ್ಟ. ಈಗೆಲ್ಲ ಆಯಿತು ಕಾಯಿಸಿ. ಇಲ್ಲಿ ಇನ್ನೊಂದು ಪಾತ್ರೆ ಇಟ್ಟಿದ್ದೇನೆ, ಇದಕ್ಕೆ ಎಣ್ಣೆ ಹಾಕ್ಕೊಳ್ಳುವ. ಇದು ಕಬಾಬ್ ಕಾಯಿಸಿದ ಎಣ್ಣೆನೇ, ಬೇರೆ ಯಾವುದಲ್ಲ. ಈಗ ನಾವು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ವಲ್ಲ ಆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಫಸ್ಟಿಗೆ. ಇದನ್ನು ಫ್ರೈ ಮಾಡಿ ತೆಗೆದಿಟ್ಕೊಳ್ಳುವ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು, ಅಲ್ಲಿವರೆಗೆ ಫ್ರೈ ಮಾಡಿ. ನಾನಿಲ್ಲಿ 2 ಪಾತ್ರೆಯಲ್ಲಿ ಬಸ್ತಿದ್ದೇನೆ ಅನ್ನವನ್ನು, ನೋಡ್ಬೋದು ನೀವು. ಇದರಲ್ಲಿ ಒಂದರಲ್ಲಿ ಆಗಲಿಲ್ಲ, ಫುಲ್ ಆಯ್ತಲ್ಲ, ಹಾಗಾಗಿ ಇದಕ್ಕೆ ಸಾಕಿ ಬಸ್ತಿದ್ದೇನೆ. ಅದೇ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಉಂಟು. ಇದು ನಾವು ಫ್ರೈ ಮಾಡಿ ತೆಗೆದಿಟ್ಕೊಳ್ಬೇಕು. ಇದನ್ನು ಚಂದ ಫ್ರೈ ಆಗಬೇಕು. ಇಷ್ಟು ಫ್ರೈ ಆಯಿತು, ಈಗ ತೆಗೆದಿದ್ದೇನೆ ನಾನು. ಈಗ ಇದೇ ಎಣ್ಣೆಗೆ ಇದಕ್ಕೆ ಸ್ವಲ್ಪ ಇನ್ನೂ ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೀಗ ನಾವು ಸಣ್ಣಗೆ ಹೆಚ್ಕೊಂಡಿದ್ವಲ್ಲ ಆ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು.
ಇದು ಗ್ರೇವಿ ಮಾಡ್ಕೊಳ್ಳಿಕ್ಕೆ ನಮಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು. ಇದು ಸಾಫ್ಟ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಬೇಕು ಇದನ್ನು ನಾವು. ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೆ. ಇದಕ್ಕೀಗ ಉಪ್ಪು ಹಾಕ್ಕೊಳ್ತೇನೆ. ಈಗ ಈ ಮಸಾಲೆ ಹಾಕ್ಕೊಳ್ತೇನೆ. ಇದಿನ್ನು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ಮಸಾಲೆದು. ಅಲ್ಲಿವರೆಗೆ ಚೆನ್ನಾಗಿ ಕುದಿಸಿ. ನನ್ನ ವಿಡಿಯೋಗಳೆಲ್ಲ ಅರ್ಧಂಬರ್ಧ ಆಗಿದೆ. ಎಂತಕ್ಕೆ ಒಂದು ಅನ್ನ ಆಯಿತು ಬೇಯಿತು. ಅನ್ನದಲ್ಲಿ ಕಜ್ಜಾ ಉಂಟಾ? ಕಜ್ಜಾವಲ್ವ ಅದು ಚಿಕ್ಕಿದಂಗ. ನನ್ನ ವಿಡಿಯೋ ಎಲ್ಲ ಅರ್ಧಂಬರ್ಧ ಆಗಿದೆ ಆಯಿತಾ. ಇದು ಎಂತ ಆಗ ಇದು ಚಿಕನ್ ಫ್ರೈ ಮಾಡಿದ್ದು ಇದಿತ್ತಲ್ಲ ಎಂತ ಮೊಸರು ಇತ್ತು ನೋಡಿ, ಅದನ್ನು ಹಾಕಿದ್ದೇನೆ ಆಯ್ತು ಇದಕ್ಕೆ. ಮಸಾಲ ಪುರಿಗೆ ಚೆನ್ನಾಗಿ ಕುದಿಬೇಕು. ಮಸಾಲ ಪುರಿ ಅಂತ ಮತ್ತೆ ತಿಂದು ನೋಡು, ಟೇಸ್ಟ್ ಹೇಳು. ಮತ್ತೆ ಇದಕ್ಕೆ ಮತ್ತೆ ಎಂತ ಗೊತ್ತಾ, ಟೊಮೆಟೊ ಒಂದು 2-3 ಟೊಮೆಟೊವನ್ನು ಕಟ್ ಮಾಡಿ ಈ ಥರ ಹಾಕಬೇಕು, ಉದ್ದುದ್ದಕ್ಕೆ ಕಟ್ ಮಾಡಿ ಆಮೇಲೆ ಕುದಿಸ್ಬೇಕು. ನನ್ನ ಅಪ್ಪ ಮತ್ತು ಅಮ್ಮ ಬಂದರು, ಹಾಗಾಗಿ ನನ್ನ ವಿಡಿಯೋ ಆಚೆ ಈಚೆ ಅವರಿಗೆ ಕಾಫಿ ಎಲ್ಲ ಮಾಡಿಕೊಂಡು ಇವರದೊಂದು ಕೋಲ. ನಿನ್ನ అమ్మేరంజు కోల ఉండ ఆయన పావడా ప్లీజ్. నేను పాడిచిన నిన్న మితాజా ఎన్న మితాజా పాడేది అంతు ఉందు మజా ఉండు. ಇದು ನೋಡಿ ನಮ್ಮ ಗ್ರೇವಿ ರೆಡಿ ಆಯಿತು. ಇದಕ್ಕೆ ನಾನು 1 ಪ್ಯಾಕೆಟ್ ಇದು ಹಾಕಿದ್ದೇನೆ ಅಂತ SRR ತುಪ್ಪಲೆ SRR ಬಿರಿಯಾನಿ ಮಸಾಲ 1 ಪ್ಯಾಕೆಟ್ ಹಾಕಿದ್ದೇನೆ 10 ರೂಪಾಯಿದು. ಮತ್ತು ಇದು ಈಸ್ಟರ್ನ್ ಅವರದ್ದು ಬಿರಿಯಾನಿ ಮಸಾಲ ಸ್ವಲ್ಪ ಹಾಕಿದ್ದೇನೆ, ಒಂದು 2-3 ಸ್ಪೂನ್ ಅಷ್ಟು ಅಷ್ಟೇ. ಆಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ದೇನೆ ಆಯ್ತಷ್ಟೇ. ಇದು ಚಿಕನ್ ಚೆನ್ನಾಗಿ ಬೇಯುವವರೆಗೆ ಇದನ್ನು ನಾನು ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲಿ ಇಟ್ಟಿದ್ದೆ, ಒಂದು 1/4 ಗಂಟೆ. ಬೆಂದಿರ್ಬೋದು ಅಂತೇಳಿ ಅಂದ್ಕೊಳ್ತೇನೆ, ಸ್ವಲ್ಪ ನೋಡ್ತೇನೆ ಬೆಂದಿದೆ ಅಂತೇಳಿ. ಈಗ ನೋಡ್ತೀನಿ ಬೆಂದಿದೆ ಅಂತೇಳಿ. ಬೆಂದಿದೆ ಗೋಳಿ ಚೆನ್ನಾಗಿ. ಚಿಕನ್ ಇಂಚು ಪತ್ತಲೆ ಎಲುಬಿಂದ ಚಿಕನ್ ಸಪ್ರೇಟ್ ಆಗ್ತುಂಟು, ಹಾಗಾಗಿ ಬೆಂದಿದೆ ಅಂತೇಳಿ ಅರ್ಥ. ಇದನ್ನು ಸಾಕು. ಉಪ್ಪೆಲ್ಲ ಸರಿಯಾಗಿದೆಯಾ ನೋಡಿಕೊಂಡು ಆಫ್ ಮಾಡಿ. ಇನ್ನು ಸ್ಟೆಪ್ ಹಾಕ್ಕೊಳ್ಳಿಕ್ಕೆ ನಾವು ಬೆಂದಿದೆ ಅದೆಲ್ಲ ಉಪ್ಪು ಬೇಡ. ಅದು ಹಿಂಗೆ ಮಾಡಿ ತೋರಿಸಿಗ. ಇನ್ನು ಇದನ್ನು ಸ್ಟೆಪ್ ಹಾಕ್ಕೊಳ್ಳಿಕ್ಕೆ ಉಂಟು. ನಾವು ತಿಗಿಗೆ ತುಪ್ಪ ಹಾಕಬೇಕು, ಸ್ವಲ್ಪ ಸಾಕು, ಹಿಂಗೆ ಮಾಡಿದ್ರೆ ಸಾಕು. ಮತ್ತು ಆ ರೈಸನ್ನು ಹಾಕಬೇಕು. ಅನ್ನ ಹಾಕೊಳ್ಳುವ. ಇಡೀ ತುಪ್ಪ ಚೆವು ಮಾತ್ರ ತುಚ್ಚ. ಇದೀಗ ಇಷ್ಟ ಆಯ್ತಲ್ಲ, ಇದಕ್ಕೀಗ ಅದು ಹೌದು ಪೋಜು ಮೂಲೆ ತುಪ್ಪಲ್ಲಿ. ಇದಕ್ಕೀಗ ಗ್ರೇವಿ ಹಾಕ್ಕೊಳ್ತೇನೆ. ಈಗ ಚಿಕನ್ ಹಾಕ್ಕೊಳ್ತೇನೆ. ಗ್ರೇವಿ ಕೂಡ ಸ್ವಲ್ಪ ಹಾಕ್ಕೊಳ್ಬೇಕಾಗ್ತದೆ ನೋಡಿ ಈ ಥರ. ಇದಕ್ಕೆ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದು ಆನಿಯನ್ ಹಾಕ್ಕೊಳ್ತೇನೆ, ಹಾಗೆ ತುಪ್ಪ. ಆಮೇಲೆ ಇನ್ನೊಂದು ಸ್ಟೆಪ್ ಹಾಕ್ಕೊಳ್ಳುವ. ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಹೋದರೆ ಆಯಿತು. ನಾವು ನೀನು ಹಾಕುವಾಗ ಕರಿಬೇಡ, ಕರ್ದು ಸಾಕಾಯ್ತು.
ನೀನು ಬಸಲಿಕ್ಕೆ ಕರಿಬೇಕಂತ ಹೇಳ್ತಿದ್ಯಲ್ಲ. ಹೇಳ್ತಿದ್ದೆ, ನೀವು ಎಲ್ಲಿ ಬಸಲಿಕ್ಕೆ ನೀವು ಇದ್ರ ನಾನೇ ಬಸ್ತೆ, ಮತ್ತೆಂತ ಮಾಡೋದು? ಕಾಯ್ತಾ ಕೂತ್ರೆ ಎಲ್ಲಿದು? ಕೈ ಹಾಕ ಬಿಸಿ ಉಂಟದು. ಬಿಸಿ ನಿಂಗೆ ಅದು ಕ್ಯಾರ್ ಇಲ್ಲ, ನೀನು ಬಿಸಿಯ ರಾಣಿ ಅಲ್ಲ. ಅದೇ ಹರಿ ಉಂಟಾ ಅದು? ಹರಿ ಬೇಕಾ ಸ್ವಲ್ಪ, ಯಾಕಂದ್ರೆ ಮತ್ತೆ ನಾವು ಕಚಂಬರ್ ಮಾಡ್ಲಿಕ್ಕಿಲ್ಲ. ಕಚ್ಚಬರ್ ಎಷ್ಟು ಪ್ಯಾಕೆಟ್ ಮೊಸರು ತಿಂದಿದ್ವಿ? ಸಿಹಿ ಕೈ ಹಾಕಿದ್ಲು. 2 ಲೀಟರ್ ಅಷ್ಟು ಮೊಸರು ತಂದಿದ್ದೇನೆ, ಸಾಕಾಗದಿದ್ರೆ. ಮುಗುಲ್ ನಾಯಿದ ಸ್ಟೋರಿ ಮಾತಾಡಲಿ. ನಾಯಿದ ಸುರುವಂಡ ಸ್ಟೋರಿ. ಹೀಗೆ ಹಾಕಿ ಅಬ್ಬಾ ಎಂಥ ಪೀಸಿ ಅದು. ಲೆಗ್ ಪೀಸ್ ಹಾಕಿ ನೋಡುವ. ಎಲ್ಲಿಟ್ಟ ಲೆಗ್ ಪೀಸ್? ಇದೆ ಅಲ್ಲ. ಏವಾ ಇದು ಚೆಫ್ ಸ್ಟೈಲ್. ಇದು ಸ್ಟೆಪ್ ಫುಲ್ ಇದೇ ಹಾಕಿದ್ರೆ ಆಯಿತು. ಅಂದರೆ ಗ್ರೇವಿ, ಈರುಳ್ಳಿ ಫ್ರೈ ಮಾಡಿರೋದು, ತುಪ್ಪ ಸ್ವಲ್ಪ ಚೆನ್ನಾಗಿ ಹಾಕಿದ್ರೇ ಚೆನ್ನಾಗಿ ಆಗೋದಾಯ್ತಾ ಬಿರಿಯಾನಿ. ತುಪ್ಪ ಹಾಕಿದಷ್ಟು ಎಷ್ಟುಂಟು ಅಷ್ಟು ಹೀರಿ. ಕಿಸೆ ಸಹ ಹೋಗಿದೆ ಇವಳ ತುಪ್ಪದ ಬೇರದಲ್ಲಿ. ಅಲ್ಲ, ಎಷ್ಟು ಕಿಸೆ ಸರ್ದು ಹೋಗಿದೆ. ಎಲ್ಲ ಒಂದು ಕುಡ್ಲತ್ತು. ಇದಕ್ಕೆ ಖಾಲಿ ಈರುಳ್ಳಿ ಹಾಕಿದ್ಲು. ಹಾಕ್ತೇನೆ, ಮರ್ತೋಯ್ತಾ? ಎಂತ ಬಿರಿಯಾನಿ ಇವಳದ್ದು. ನಾರ್ಮಲಿ ಆದರೂ ತಿನ್ಲಿಕ್ಕಿಲ್ಲ. ಯಬ್ಬಾ ಚೂರಿ ಪುನಃ ಬಿರಿಯಾನಿ ಮಾಡ್ತಾರೆ. ಈಸಿ ಬಿರಿಯಾನಿ ಮಾಡಲಿಕ್ಕೆ. ಇವತ್ತು ಕೆಲಸ ಎಲ್ಲ ಇವಳೇ ಮಾಡಿದ್ದು ಅಲ್ಲನಾ? ಎಲ್ಲ ಇವಳೇ ಮಾಡಿದ್ದೆ ಎಲ್ಲ. ಮತ್ತೆ ರೈಸನ್ನೆಲ್ಲ ಬೇಯಿಸ್ಲಿಕ್ಕೆ ಅಮ್ಮ ಮಾಡಿತ್ತು. ನನಗೆ ತುಂಬ ಸುಸ್ತಾಯಿತು. ನಿಂಗೆ ಸುಸ್ತಾಗ್ಬೋದಾ? ಎಂತ ಮಾಡಿಯಪ್ಪ? ಕೆಲಸ ಮಾಡಿ ಅಲ್ಲ ನಿನ್ನ ನಾಯಿ ಸುಟ್ಟಿಗೆ ನಿನಗೆ ಕೆಲಸ ಇದು ಬಂದು ಉಪದ್ರವ ಮಾಡಿದ್ದು ಅದೊಂದೇ. ನನ್ನ ಮಗಳು ಮಾಡಿದ ಕೆಲಸ ಯಾವುದು ನೋಡ ಎನ್ನಮ್ಮ, ಅಲ್ಲು ನೋಡ ಎನ್ನಮ್ಮದ, ಅಲ್ಲು ತೋರಿಸಿ, ಅಲ್ಲು ತೋರಿಸಿ ಬಂಗಾರ, ಅಲ್ಲು ಬರ್ತಾ ಉಂಟು ನನ್ನ ಅಮ್ಮನಿಗೆ. ಅಯ್ಯೋ ಇನ್ನೊಂದು ನೆನಪು ಕಂಡು ಏನು ಪಾಪ ಒಂಚೂರು ಎಂಥದೊಂದು ಕಾಮಿಡಿ ಮಾಡಿದ್ಲು ನನ್ನ ಮಗ ಹೊರಟಿದ್ದಾನೆ. ಇದು ಉಪ್ಪು ನೀರು ಬೀಳಲಿಕ್ಕಿಲ್ಲ ಅಲ್ಲವಾ? ಅಪ್ಪ ಅಮ್ಮನ ಜೊತೆ ನನ್ನ ಮಗ ಹೊರಟಿದ್ದಾನೆ. ಅದನ್ನು ನೋಡಿ ತೋರಿಸು ನನ್ನನ್ನು. ಅದನ್ನು ನೋಡಿ ನನ್ನ ಮಗಳು ಹೊರಟಿದ್ದಾಳೆ. ಅದಕ್ಕೆ ನಾನು ಹೇಳ್ದೆ, ಹಬ್ಬ ನೆಮ್ಮದಿಯಲ್ಲಿ 2 ದಿವಸ ಕುತ್ಕೊಳ್ತೇನೆ, ಹೋಗ್ಲಿ ಇಬ್ರು ಅಂತ ಹೇಳುದು ನಾನು. ಹೌದು ಬಾರೆ ಆಯ್ತಾ? ಗಮ್ಮಿಗೆ ಇಡ್ತೀಯಾ? ಈಗ ಹೇಳು. ಸ್ವಲ್ಪ ನಿಲ್ತೀಯಾ? ಬಾಯಿ ಮುಚ್ಚಿಕೊಂಡು ನೀವು. ಎಂತ ಒಂದು ಕಿರಿಕಿರಿ ಮಾಡುವುದು ಅಂದರೆ. ಇವಳು ತುಪ್ಪ ಸುರಿದು ಮಾರೆ. ಇವಳ ಅಪ್ಪ ತುಪ್ಪ ಸಂದಾಗೆ ಮಾಡ್ತಾಳೆ. ಆಮೇಲೆ ಪೊಲೀಸ ನೀನದು ತುಪ್ಪ ಅಲ್ಲ. ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಲಿಕ್ಕಿದೆ, ಮತ್ತೆ ಮಾಡ್ತೀನಿ ಆಯಿತಾ? ಸುಸ್ತಾಗಿ ಹೋಗಿದೆ. ಸ್ವಲ್ಪ ನೀರಿಗೆ ಸ್ವಲ್ಪ ಅರಿಶಿಣ ಹುಡಿ. ನಾನು ಕಲರ್ ಎಲ್ಲ ಹಾಕುವುದಿಲ್ಲ, ಅರಿಶಿಣ ಹುಡಿ ಹಾಕ್ತಾ ಇದ್ದೇನೆ. ನೋಡ್ಬೋದು ನೀವು. ಕುರ್ದಿ ನೀರು ಅಲ್ವಾ ಇದು? ಕುರ್ದಿ ನೀರು ಮಾಡಲಿಕ್ಕೆ ಹೇಗೆ? ಯಾವ ಗಲೀಜು ಹಾಕಲಿಕ್ಕೆ ಜಾಸ್ತಿ ಬಾಟ ಇಸಿ. ನಿಮಗೆ ಅಧಿಕ ಪ್ರಸಂಗ ಯಾಕೆ? ನಾವು ಅಡಿಗೆ ಮಾಡೋರು ನಾನಲ್ಲ, ನಿಮಗೆ ಬೆರಳು ಸಾಕ್ತದೆ ಈಗ. ಸ್ಪೂನೇ ಬೇಕು ಅಂತೇಳಿ ಹೆಂಚಿನೇ ಮಾಮಿ ಮೋಲೊಂಜಿ ಬೆಲ್ಲದ ದಂಡು ಫಿನಿಶ್ಡ್. ದಮ್ಮುದಿಂದ ಬಿರಿಯಾನಿ ಇಸ್ ರೆಡಿ ಟು ಈಟ್. ಬಿರಿಯಾನಿ ಇದರ ಮೇಲೆ ಏನಾದೊಂದು ಇದ್ರಿಡಿ, ಸಿಂಬಲ್ ಇಟ್ಟುಬಿಡಿ ಆಯ್ತಾ? ಒಂದು ಅರ್ಧ ಗಂಟೆ ಇಟ್ಟುಬಿಡಿ, ಮತ್ತೆ ನೋಡುವ ಏನಾಗ್ತದೆ ಅಂತೇಳಿ.
ಇಲ್ಲೆಲ್ಲ ಪೂರ ಒಟ್ರಾಸಿ ಇದೆ ಮಾರಿ ಇದನ್ನೆಲ್ಲ ಕ್ಲೀನ್ ಮಾಡಿ నీకు కొంచెం ఫోన్ వరండి